ಸ್ನೇಹಿತರೆ ನಮಸ್ಕಾರ. ಕುತೂಹಲ ಇಂಟ್ರೆಸ್ಟಿಂಗ್ ಕಥೆಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸುಮಾ ಮತ್ತು ಭಾವ ಮೊದಲ ಭಾಗವನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈ ಸಂಚಿಕೆಯಲ್ಲಿ ಎರಡನೇ ಭಾಗವನ್ನು ನೋಡೋಣ. ಭಾವನಿಗೆ ಸುಮಾ ತುಂಡು ಉಡುಪಿನಲ್ಲಿ ಡ್ಯಾನ್ಸ್ ಮಾಡುವುದನ್ನು ನೋಡಲು ತುಂಬ ಇಷ್ಟ. ಹಾಗಾಗಿ ಸುಮಾನ ಬಳಿ ಈ ರೀತಿಯ ಬಟ್ಟೆ ಇಲ್ಲದ ಕಾರಣ ಭಾವ ಹೊಲಿಸಿಕೊಡುವುದಾಗಿ ಹೇಳಿದ್ದ. ಸುಮಾ ದೇಹದ ಅಳತೆ ಹೊಂದಿರುವ ಬಟ್ಟೆಯನ್ನು ಕೊಡುತ್ತೇನೆ ಎಂದು ಹೇಳಿದ್ಲು. ಮರುದಿನ ಭಾವ ಸ್ನಾನಕ್ಕೆ ಹೋಗುವ ಮುನ್ನ ಸುಮಾ ಬಂದು ಭಾವನಿಗೆ ಹೇಳಿದ್ಲು, ಭಾವ, ನೀವು ಕೇಳಿದ ಉಡುಪು ಬಾತ್ರೂಮ್ನಲ್ಲಿ ಇಟ್ಟಿದ್ದೇನೆ, ನೀವು ಸ್ನಾನಕ್ಕೆ ಹೋದಾಗ ತೆಗೆದುಕೊಳ್ಳಿ. ಹಾಗೆ ಆದಷ್ಟು ಬೇಗ ಹೊಲಿಸಿ ತನ್ನಿ, ಏಕೆಂದರೆ ತುಂಬಾ ದಿನ ಆದರೆ ನನ್ನಲ್ಲಿ ಜಾಸ್ತಿ ಒಳ ಉಡುಪು ಇಲ್ಲ, ನನಗೆ ಮತ್ತೆ ಧರಿಸಲು ಬೇಕು. ಬೇಗ ಹೊಲಿದು ತನ್ನಿ. ಹಾಗೆ ಮನೆಯಲ್ಲಿ ಯಾರೂ ಇಲ್ಲದಾಗ ಡ್ಯಾನ್ಸ್ ಮಾಡಿ ತೋರಿಸುತ್ತೇನೆ ಎಂದು ಹೇಳಿ ಹೋದಳು. ಭಾವನಿಗೂ ಆತುರ ಇನ್ನಷ್ಟು ಹೆಚ್ಚಾಯಿತು. ಸುಮಾ ತುಂಡು ಬಟ್ಟೆಯಲ್ಲಿ ಡ್ಯಾನ್ಸ್ ಮಾಡುವುದನ್ನು ನೋಡಲು ಕಾತುರ ಪಡುತ್ತಿದ್ದ. ಬೇಗ ಸ್ನಾನ ಮುಗಿಸಿ ಬಟ್ಟೆ ಹೊಲಿಯುವ ಅಂಗಡಿಗೆ ಹೋದರು. ಅಲ್ಲಿ ಕೂಡ ರಾಣಿ ಎಂಬ ಮಹಿಳೆ ಇದ್ದಳು. ಅವಳು ಕೂಡ ನೋಡಲು ಚೆನ್ನಾಗಿದ್ದಳು. ಭಾವ ಅವಳಿಗೆ ಈ ರೀತಿ ತುಂಡು ಬಟ್ಟೆ ಈಗಿನ ಫ್ಯಾಷನ್ ರೀತಿ ಹೊಲಿದುಕೊಡಲು ಹೇಳಿದರು. ಆಗ ರಾಣಿ ಕೇಳಿದಳು, ಈ ಬಟ್ಟೆ ಯಾರಿಗೆ ಎಂದು. ಆಗ ಭಾವ ಒಮ್ಮೆ ಏನು ಹೇಳಬೇಕು ಎಂದು ತಿಳಿಯದೆ ಅದು ನನ್ನ ಹೆಂಡತಿಗೆ ಎಂದನು. ಆಗ ನಿಮ್ಮ ಹೆಂಡತಿ ಇಷ್ಟು ಸಣ್ಣ ಇದ್ದಾಳ ಎಂದು ಕೇಳಿದಳು. ಆಗ ಮತ್ತೆ ಸ್ವಲ್ಪ ಭಯದಿಂದ ಹೌದು ಎಂದು ಎಂದ. ಆದರೆ ಭಾವನ ಹೆಂಡತಿ ಮಾತ್ರ ತುಂಬಾ ಡುಮ್ಮಿಯಾಗಿದ್ದಳು. ಹಾಗಾಗಿ ಅವಳ ಜೊತೆಗೆ ಯಾವುದೇ ಆಸೆ ತೀರಿಸಿಕೊಳ್ಳುವ ಮನಸ್ಸೇ ಬರುತ್ತಿರಲಿಲ್ಲ. ಅವಳಿಗೂ ಸಹ ಯಾವುದೇ ಆಸೆ ಎಂಬುದೇ ಇರಲಿಲ್ಲ. ಆಗ ರಾಣಿ ಕೇಳಿದಳು, ಈ ಬಟ್ಟೆ ನಿಮ್ಮ ಹೆಂಡತಿ ಎಲ್ಲಿ ಹಾಕಿಕೊಳ್ತಾಳೆ? ಇದು ಕೂಡ ಇಷ್ಟು ಚಿಕ್ಕ ಬಟ್ಟೆ ಎಂದಳು. ಭಾವನಿಗೆ ಟೈಲರ್ ರಾಣಿ ಪ್ರಶ್ನೆ ಮೇಲೆ ಪ್ರಶ್ನೆಗೆ ಹಾಕುತ್ತಿರುವುದು ಸಿಟ್ಟು ಬರ್ತಿತ್ತು. ಆದರೂ ಸಹ ಸಮಾಧಾನದಿಂದ, ಇಲ್ಲ, ಅದು ನಾನು ನನ್ನ ಹೆಂಡತಿ ಹೊರ ದೇಶಕ್ಕೆ ಹೋಗುತ್ತಿದ್ದೇವೆ, ಅಲ್ಲಿ ತುಂಬಾ ಸೆಕೆ ಇರುತ್ತೆ, ಅಲ್ಲಿ ಎಲ್ಲರೂ ಇದೇ ತರ ಬಟ್ಟೆ ಹಾಕಿಕೊಳ್ತಾರೆ, ಇಲ್ಲಿ ಲೋಕಲ್ ಹಾಕಲು ಅಲ್ಲ, ಹಾಗಾಗಿ ಇನ್ನು 2-3 ದಿನದಲ್ಲಿ ಹೊರಡುತ್ತೇವೆ, ಬೇಗ ಹೊಲಿದು ಕೊಡಿ ಎಂದು ಭಾವ ರಾಣಿಯ ಬಳಿ ಆದಷ್ಟು ಬೇಗ ಹೊಲಿದು ಕೊಡಿ, ನನ್ನ ಹೆಂಡತಿ ಜೊತೆಗೆ ಹೊರದೇಶಕ್ಕೆ ಹೋಗ್ಬೇಕು ಅಂದ. ರಾಣಿ ಕೂಡ ಅನುಮಾನದಲ್ಲಿ ಆಯಿತು ಅಂದ್ಲು. ಆಗ ಭಾವ ಮನೆಗೆ ಬಂದ್ರು. ಮನೆಯಲ್ಲಿ ಭಾವ ಮತ್ತು ಅವರ ಹೆಂಡತಿ ಹಾಗೂ ಸುಮಾ ಮತ್ತು ಸುಮಾನ ಅಪ್ಪ ಅಮ್ಮ ಒಟ್ಟು 5 ಜನ ಮನೆಯಲ್ಲಿ ಇದ್ದರು. ಭಾವ ಮತ್ತು ಅಕ್ಕ ಮೊದಲು ಹೊರದೇಶದಲ್ಲಿ ಇದ್ರು. ಆದರೆ ಕೆಲಸ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಭಾವ ಮತ್ತು ಹೆಂಡತಿ ಮನೆಗೆ ಬಂದಿದ್ರು. ಮತ್ತು ಇಲ್ಲೇ ಹೆಂಡತಿ ತವರು ಮನೆ ಹಳ್ಳಿಯಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಭಾವನಿಗೂ ಕೂಡ ಮಾವ ಅತ್ತೆ ಸಪೋರ್ಟ್ ಆಗಿ ಇದ್ರು. ಸುಮಾ ಇನ್ನು ಕೊನೆ ಡಿಗ್ರಿ ಮುಗಿಸಿದ್ಲು. ಜಾಬ್ ಅಥವಾ ಮದುವೆನಾ ಅಂತ ಮನೆಯವರಿಗೆ ಹಾಗೂ ಸುಮಾನಿಗೆ ಪ್ರಶ್ನೆಯಾಗಿತ್ತು. ಸುಮಗೆ ಕೂಡ ಆಗಲೇ ಮೈ ತುಂಬಿ ಬಂದಿತ್ತು. ಹುಡುಗನ ಜೊತೆಗೆ ಮದುವೆಯಾಗಿ ಬೇಗ ಮಾಡಿಸಿಕೊಂಡು ತಾಯಿ ಆಗೋ ಆಸೆ ಕೂಡ ಇತ್ತು. ಹಾಗೆ ಭಾವ ಕೂಡ ಮನಸ್ಸಲ್ಲಿ ಇಷ್ಟ ಇತ್ತು. ಆದರೆ ಅಕ್ಕನಿಗೆ ಗೊತ್ತಾದ್ರೆ ಕಷ್ಟ ಅನ್ನೋ ಭಯ ಇತ್ತು. ಒಂದು ದಿನ ಮಾವ ಭಾವನಿಗೆ ಹೇಳಿದ್ರು, ನಿಮಗೆ ಇಷ್ಟ ಇದ್ರೆ ನಮ್ಮ ಹೊಲದಲ್ಲಿ 6 ತಿಂಗಳು ಕೆಲಸ ಮಾಡಿ ಹೊಸ ಬೆಳೆ ಬೆಳೀರಿ, ಆಮೇಲೆ ಬೇಕಾದ್ರೆ ಜಾಬ್ ಮಾಡಿ ಅಂದ್ರು. ಭಾವನಿಗೂ ಕೂಡ ಕಂಪನಿ ಕೆಲಸ ಮಾಡಿ ಸಾಕಾಗಿತ್ತು. ಹಳ್ಳಿ ಕಡೆ ಕೃಷಿ ಮಾಡೋ ಆಸೆ ಹೆಚ್ಚು ಕಾಕಿತ್ತು. ಭಾವ ಕೂಡ ಮರುದಿನ ಗದ್ದೆ ಕಡೆ ಬೆಳೆ ಬೆಳೆಯೋಕೆ ಪ್ಲಾನ್ ಮಾಡಿ ಕೆಲಸ ಮಾಡೋಕೆ ಹೊರಟ್ರು. ಸುಮಾ ಕೂಡ ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ಲು. ಯಾವುದೇ ಕೆಲಸ ಕೂಡ ನೋಡಿರ್ಲಿಲ್ಲ. ಭಾವನ ಹೆಂಡತಿಗೆ ಅವಳ ಊರಲ್ಲಿ ಸಣ್ಣ ಕಚೇರಿಯಲ್ಲಿ ಕೆಲಸ ಕೂಡ ಸಿಕ್ತು. ಮದುವೆಯಾಗಿ ಸುಮಾರು ವರ್ಷ ಆಗಿದ್ರು ಇನ್ನೂ ಮಕ್ಕಳು ಆಗಿರ್ಲಿಲ್ಲ. ಡಾಕ್ಟರ್ ಬಳಿ ಕೇಳಿದ್ರೆ ಹೆಂಡತಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಭಾವ ದಿನ ಹೊಲಕ್ಕೆ ಹೋದ್ರೆ ಹೆಂಡತಿ ಕಚೇರಿಗೆ ಹೋಗ್ತಾ ಇದ್ರು. ಮನೆಯಲ್ಲಿ ಮಾವ ಹಾಗೂ ಅತ್ತೆ ಹೆಚ್ಚಾಗಿ ತೀರ್ಥಯಾತ್ರೆ ಹೋಗ್ತಿದ್ರು. ಸುಮಾ ಮನೆ ಎಲ್ಲ ಕೆಲಸ ಅಡಿಗೆ ಮಾಡ್ತಾ ಇದ್ಲು. ಅತ್ತೆ ಮಾವ ಕೂಡ ತೀರ್ಥಯಾತ್ರೆ ಹೋಗೋ ಟೈಮ್ ಬಂದೇ ಬಿಡ್ತು. ಮಾವ ಭಾವನ ಬಳಿ ಬಂದು, ನಾವು ಕಾಶಿ ತೀರ್ಥಯಾತ್ರೆ ಹೋಗ್ತೇವೆ, ಮನೆ ನೋಡ್ಕೊಳ್ಳಿ ಅಂದ್ರು. ಅದಕ್ಕೆ ಭಾವ ಆಯಿತು, ನೀವು ಆರಾಮಾಗಿ ಹೋಗಿ ಬನ್ನಿ, ತೊಂದರೆ ಇಲ್ಲ ಅಂದ್ರು. ಸ್ವಲ್ಪ ದಿನದಲ್ಲಿ ಅತ್ತೆ ಮಾವ ಕಾಶಿಗೆ ಹೊರಟರು. ಇಷ್ಟು ದಿನ ಭಾವ ಹೊಲಕ್ಕೆ ಹೋದಾಗ ಮಾವ ಊಟ ತರುತ್ತಾ ಇದ್ರು. ಇನ್ನು ಸುಮಾ ಊಟ ತರಬೇಕಾಗತ್ತೆ ಅಂತ ಭಾವನಿಗೆ ತಿಳಿತು. ಭಾವ ಹೊಲದ ಕೆಲಸ ಮುಗಿಸಿ ಸಂಜೆ ಬಂದ್ರು. ಆಗ ಸುಮಾ ಕಾಫಿ ತಂದು ಕೊಟ್ರು. ಆಗ ಸುಮಾ ಹೇಳಿದ್ಲು, ಅಪ್ಪ ಅಮ್ಮನ ಬಿಡೋಕೆ ಅಕ್ಕ ಹೋಗಿದ್ದಾಳೆ, ನಾಳೆ ಬರ್ತಾಳೆ ಅಂತೆ,
ರಾತ್ರಿ ಬೇಗ ಊಟ ಮಾಡಿ ಮಲ್ಗೋಕೆ ಹೇಳಿದ್ದಾಳೆ ಅಂದ್ಲು. ಆಗ ನೀವು ಬಟ್ಟೆಯನ್ನು ಹೊಲಿಸಿ ಆಯ್ತಾ ಅಂತ ಕೇಳಿದ್ಲು. ಆಗ ನಾನು ಕೇಳಿಕೊಂಡು ಬರ್ತೇನೆ, ಒಂದು ವೇಳೆ ಆಗಿದ್ರೆ ಇದೇ ಒಳ್ಳೆ ಟೈಮ್, ಇವತ್ತು ರಾತ್ರಿ ಡ್ಯಾನ್ಸ್ ಮಾಡು ಅಂದ್ರು. ಸುಮಾ ಕೂಡ ನಾಚಿಕೆಯಿಂದ ತಲೆ ಆಡಿಸಿದ್ಲು. ಭಾವ ಕೂಡ ಬೇಗ ಬಟ್ಟೆ ತರೋಕೆ ಹೋದ್ರು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಭಾವ ಬಟ್ಟೆ ತರುತ್ತಾರ, ಬಟ್ಟೆ ತಂದು ಸುಮಾ ಬಟ್ಟೆ ಹಾಕಿಕೊಂಡು ಭಾವನ ಆಸೆ ತೀರಿಸ್ತಾಳ, ಡ್ಯಾನ್ಸ್ ಮಾಡ್ತಾಳ ಅನ್ನೋದನ್ನ ನೋಡೋಣ. ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.